ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಯೋನ್ ಹೇಳ್ತಿದ್ಯಾ ಸ್ನೇಹ? ಇದಕ್ಕೆಲ್ಲ ನಿಮ್ಮ ಅಪ್ಪಯ್ಯ ಕಾರಣವೇ? ಏ ಸುಮ್ಕಿರವ, ನಿಮ್ಮ ಅಪ್ಪಯ್ಯ ಹೆಂಗೆ ಕಾರಣ ಆಯ್ತಾರೆ? ಅಲ್ಲ, ನಾವೇ ನಮ್ಮ ಕೈಯಾರ ಪೊಲೀಸಿಗೆ ಹಿಡಿದುಕೊಟ್ವಲ್ವಾ? ಆದ್ರೆ ಇವಾಗ ಆಚೆ ಓಡಾಡ್ತಿದ್ದನಲ್ಲಕ್ಕ, ಅದ್ ಹೇಗ್ ಸಾಧ್ಯ? ನೀನು ಯೋನ್ ಹೇಳ್ತಿದ್ಯಾವಿ? ಹೌದವ್ವ, ಆ ರಾಜಿ ನನ್ನನ್ನು ಜೈಲಿಂದ ಬಿಡಿಸ್ಕೊಂಡ್ ಬಂದಿದ್ದಕ್ಕೆ ನಮ್ಮಪ್ಪ ಅವ್ರ ಮನೇಲಿ ಜೀತದ ಕೆಲಸ ಮಾಡ್ತಿದ್ರು. ಏನು ಗಂಗಾಧರಪ್ಪ ಇಲ್ಲಿ ಮೆಸ್ನಾಗೂ ಕೆಲಸ ಮಾಡಿ ಆಮೇಕಲ್ಲಿ ರಾಜಿಮನ್ಗೂ ಕೆಲಸ ಮಾಡ್ತಿದ್ನೆ. ಹೌದವ್ವ, ಅಪ್ಪನ್ ಫಾಲೋ ಮಾಡ್ಕೊಂಡು ಹೋಗಿದ್ದಕ್ಕೆ ನಂಗೆ ಅವತ್ತು ರಾಜಿ ಮನೇಲಿ ಕಲಿ ಇದ್ದಿದ್ದು ಗೊತ್ತಾಗಿತ್ತು. ಯಾಕೆ ಇಟ್ಟೊಂದು ಲೇಟು? ಸರಿ ಬಾ ಬಾ. ಬಾ ನೀನು ಬಾ, ಹೇಳ್ತೀನಿ. ಇಷ್ಟೆಲ್ಲ ಆಗಿರೋದು ನೋಡಿದ್ರೆ ನಾವು ಕಲಿನ ಕೂಡ್ ಹಾಕಿರೋ ಜಾಗನ ನಮ್ಮ ಅಪ್ಪನೇ ಆ ರಾಜಿಗೆ ತೋರಿಸಿದಾರೆ ಅನ್ಸತ್ತೆ. ನಾವ್ ಯಾರು ಹೇಳಿಲ್ವಲ್ಲವಿ? ಈ ವಿಷಯ ಗಂಗಣ್ಣಂಗೆ ಹೆಂಗ್ ಗೊತ್ತಾಯ್ತು? ಆ ರಾಜಿ ಸಖತ್ ಕ್ರಿಮಿನಲ್ ಇದ್ದಾರೆ ಅಕ್ಕ. ನಮ್ಮ ಅಪ್ಪನ್ನೇ ಬಳಸ್ಕೊಂಡು ಅವ್ರು ನಮ್ಮ ಹಿಂದೆ ಫಾಲೋ ಮಾಡೋ ಹಾಗೆ ಮಾಡಿದ್ದಾರೆ ಅನ್ಸುತ್ತೆ. ಅದನ್ನು ಪೊಲೀಸರು ಹಿಡ್ಕೊಟ್ವಲ್ಲವ? ಅವರು ನಿಜವಾಗ್ಲೂ ಪೊಲೀಸವ್ರೆ ಅಂತ ನಿಮ್ಗೆ ಹೇಗೆ ಗೊತ್ತು ಗೋಪಾಲಪ್ಪ? ಇದೇವ್ರಯ್ಯ, ಈ ಹುಡ್ಗಿ ಹಿಂಗೆ ಹೇಳ್ತಾವಳೆ. ನಾನು ಅಪ್ಪಯ್ಯ ಅಲ್ಲಿಗೆ ಹೋದಾಗ ಪೊಲೀಸರು ಬಂದ್ರು. ಆದ್ರೆ ಅವರು ದಿಟ್ವಾದ ಪೊಲೀಸರು ಅಲ್ವೋ ಅಂತ ಈಗ ಸಂಶಯ ಬತ್ತೈತೆ. ಖಂಡಿತ ಅವ್ರ ನಕಲಿ ಅಕ್ಕ. ಅಂದ್ರೆ ಕಲಿ ಇರೋ ಜಾಗ ತಿಳ್ಕೊಂಡು ರಾಜಿ ನಕಲಿ ಪೊಲೀಸವ್ರನ್ನ ಕಳಿಸಿ ಕಲಿನ ಕರ್ಕೊಂಡು ಹೋಗ್ಬಿಟ್ಟೋಳ? ಹೌದು ಗೋಪಾಲಪ್ಪ, ನಾನು ಯೋಚನೆ ಮಾಡಿರೋ ಪ್ರಕಾರ ಹೀಗೆ ಆಗಿರೋದು. ಫೇಕ್ ಪೊಲೀಸನ್ನೇ ನಿಜವಾದ ಪೊಲೀಸು ಅನ್ಕೊಂಡು ಕಲಿನ ನೀವು ಅವ್ರಿಗೆ ಒಪ್ಸಿದ್ದೀರಾ. ಛೇ, ಹಿಂಗೆ ಮಾಡ್ಬಿಟ್ವಾ ನಾವು? ಒಟ್ನಲ್ಲಿ ನಾವು ಕಷ್ಟಪಟ್ಟು ಹಿಡ್ದಿದ್ದ ಕಲಿನ ಆ ರಾಜಿ ಅವರು ನೀರಲ್ಲಿ ಹೋಮ ಆಗೋ ಹಾಗೆ ಮಾಡ್ಬಿಟ್ರು. ರಾಜಿ ಕಲಿಗೆ ಆಶ್ರಯ ಕೊಟ್ಟಿದ್ರಿಂದಲೇ ಇಷ್ಟೆಲ್ಲ ಆಗಿತ್ತು. ಆ ಸಿಂಗ ನಮ್ಮ ಬಂದು ಒಪ್ಪುಟ್ಟಮಿಗೆ ಚಾಕು ಇರ್ತಿತ್ತು. ಅವಳು ಸುಮ್ಮನೆ ಬಿಡ್ಬಾರ್ದು. ಏನಯ್ಯ? ಅಯ್ಯೋ ದೇವ್ರೆ, ಅಯ್ಯೋ ಅಯ್ಯೋ ಡ್ಯಾಡಿ ಏನ್ ಮಾಡ್ತಾ ಇದೀಯಾ? ಡ್ಯಾಡಿ ಬಿಡ. ಏನಯ್ಯ ಇದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.